ನಮಸ್ತೆ ವೀಕ್ಷಕರೇ, ಮ್ಯಾಥ್ಸ್ ಕ್ಲಾಸ್ ಎಸ್ ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ಪ್ರಿಯ ವೀಕ್ಷಕರೇ, ಇಂದಿನ ಈ ಒಂದು ವಿಡಿಯೋಲಿ ನಾನು ಫಸ್ಟ್ PUC ಫಸ್ಟ್ ಟೆಸ್ಟ್ ಸಿಲೆಬಸ್ಸನ್ನು ಹೇಳ್ಕೊಡ್ತೀನಿ ಅಂತ. ಇಲ್ಲಿ ನಾನು ಎಲ್ಲ ವಿಷಯದ ಸಿಲೆಬಸ್ಸನ್ನು ಹೇಳ್ಕೊಡ್ತೀನಿ ಅಂತ ರೀ. ಓಕೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥಮೆಟಿಕ್ಸ್, ಕಂಪ್ಯೂಟರ್ ಸೈನ್ಸ್, ಕನ್ನಡ, ಇಂಗ್ಲೀಷ್ ಪ್ರತಿಯೊಂದನ್ನು ಹೇಳ್ಕೊಡ್ತೀನಿ ಅಂತ. ಈ ಒಂದು ವಿಡಿಯೋನ ತಾವು ಕೊನೆ ತನಕ ನೋಡ್ರಿ. ಮೊದಲನೇದೇನು ಹೇಳ್ಕೊಡ್ತೀನಿ, ಸಿಲೆಬಸ್. ಅದಾದ್ಮೇಲೆ ಕ್ವಶನ್ ಪೇಪರ್ ಪ್ಯಾಟರ್ನ್. ತುಂಬ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಇದೆ, ಕ್ವಶನ್ ಪೇಪರ್ ಪ್ಯಾಟರ್ನ್ ಏನಿದೆ, ಹೇಗಿರುತ್ತೆ ಅಂತ. ಮತ್ತು ಎಕ್ಸಾಮ್ ಡೇಟ್ ಬಂದುಬಿಟ್ಟು ಆಗಸ್ಟ್ 10ರಿಂದ 15 ತನಕ ತೊಗೊಳ್ಬೋದು. ಇಟ್ ಈಸ್ ಡಿಪೆಂಡ್ಸ್ ಅಪಾನ್ ಯುವರ್ ಕಾಲೇಜ್. ನಿಮ್ಮ ಕಾಲೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಸಮ್ಟೈಮ್ಸ್ ಆಗಸ್ಟ್ 10ಕ್ಕಿಂತ ಮುಂಚೆನೂ ತೊಗೋಬೋದು, ಅಥವಾ ಆಗಸ್ಟ್ 10 to 15 ತೊಗೋಬೋದು ರೀ. ಓಕೆ ರೈಟ್. ಇವಾಗ ಫಸ್ಟ್ ಏನದ, ನಾನು ಕ್ವಶನ್ ಪೇಪರ್ ಪ್ಯಾಟರ್ನ್ಗೆ ಹೋಗ್ತೀನಂತ. ಇಲ್ಲಿ ಮ್ಯಾಥಮೆಟಿಕ್ಸನ್ನು ಹೇಳ್ಕೊಡ್ತೀನಿ ಅಂತ ರೀ. ತುಂಬ ವಿದ್ಯಾರ್ಥಿಗಳು ಇವಾಗೆಲ್ಲ ಫಸ್ಟ್ PUC ಮಾಡಿದ್ದೀರಲ್ವ, ನಿಮಗೆಲ್ಲ ತುಂಬ ಡೌಟ್ ಇದೆ. ಏನಂದರೆ ಯಾವ ಥರ ನಾವು ಸ್ಟಡಿ ಮಾಡಬೇಕು, ಏನು ಮಾಡಬೇಕು, ಎಷ್ಟು ಮಾಡಬೇಕು, ಹೆಂಗೆ ಮಾಡಬೇಕಂತ. ಯಾರೂ ಭಯ ಪಡೋಕ್ಕೆ ಹೋಗ್ಬೇಡ್ರಿ. ನೀವೇನದ ನಂದು ಚಾನಲ್ಲಿಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿರಿ. ಏನದಪ್ಪ ನಂದು ಯೂಟ್ಯೂಬ್ ಚಾನಲ್ ನೇಮ್ ಅಂತಂದರೆ ಮ್ಯಾಥ್ಸ್ ಕ್ಲಾಸ್ ಎಸ್ ಜೆ ಅಂತಿದೆ. ತಾವೇನಾದರೂ ಸಬ್ಸ್ಕ್ರೈಬ್ ಮಾಡಿದಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿರಿ. ಮತ್ತು ನಂದು ಟೆಲಿಗ್ರಾಮ್ ಗ್ರೂಪಿಗೂ ಜಾಯಿನ್ ಆಗಿರಿ. ಆ ಟೆಲಿಗ್ರಾಮ್ ಗ್ರೂಪಿಂದ ಲಿಂಕ್ ಏನದ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಂತ. ತಾವೇನು ಮಾಡ್ಬೋದು, ಜಾಯಿನ್ ಆಗ್ಬೋದು. ಓಕೆ, ತುಂಬ ಯೂಸ್ಫುಲ್ ಇರ್ತಕ್ಕಂಥ ವಿಡಿಯೋಗಳನ್ನು ನಾನು ಬಿಡ್ತೀನಿ. ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಲಿ, ಇಂಪಾರ್ಟೆಂಟ್ ಕ್ವಶನ್ಸ್, ಓಕೆ, ಅವಿಷ್ಟೇ ಕ್ವಶನ್ಸ್ಗಳನ್ನ ತಾವು ಪ್ರಾಕ್ಟೀಸ್ ಮಾಡಿದರೆ ಅಂದರೆ ಡೆಫಿನೆಟ್ಲಿ ನಿಮಗೆ ಮ್ಯಾಥಮೆಟಿಕ್ಸಲ್ಲಿ 40ಕ್ಕೆ 40 ಮಾರ್ಕು ಬರ್ತಾವೆ ರೀ. ಓಕೆ, ಯಾರೂ ಭಯ ಪಡೋಕ್ಕೆ ಹೋಗಬೇಡ್ರಿ. ಆರಾಮಾಗಿ ಪ್ರತಿದಿನವೂ ನಂದು ಎಲ್ಲ ವಿಡಿಯೋಗಳನ್ನು ನೋಡಿರಿ. ತಮಗೇನು ಅಂತಂದರೆ 40ಕ್ಕೆ 40 ಅಂಕಗಳು ಸಿಗ್ತಾವೆ ರೀ. ಸೊ ಪಾರ್ಟ್ ಏನು ನೋಡಿರಿ, ಮ್ಯಾಥಮೆಟಿಕ್ಸ್ MCQ 7 ಕ್ವಶನ್ಸ್ ಇದ್ದಿರ್ತಾವೆ. ಇಲ್ಲಿ ನಿಮಗೆ ಮ್ಯಾಥ್ಸಲ್ಲಿ ಪಾರ್ಟ್ A, ಪಾರ್ಟ್ B, ಪಾರ್ಟ್ C ಮತ್ತು ಪಾರ್ಟ್ D ಅಂತ 4 ಪಾರ್ಟ್ಗಳು ಇದ್ದಿರ್ತಾವೆ ರೀ. ಓಕೆ, ಪಾರ್ಟ್ ಎಲ್ಲಿ ನಿಮಗೆ ಕೇವಲ 1 ಮಾರ್ಕಿನ ಕ್ವಶನ್ಸ್ಗಳು ಅಷ್ಟೇ ಇರ್ತಾವೆ. ಪಾರ್ಟ್ ಎಲ್ಲಿ 1 ಮಾರ್ಕಿನ ಕ್ವಶನ್ಸ್. MCQ 7 ಇದ್ದಿರ್ತಾವೆ. ವೆರಿ ಶಾರ್ಟ್ ಆನ್ಸರ್ ಕ್ವಶನ್ಸ್ 3 ಇದ್ದಿರ್ತಾವೆ, ಅಥವಾ ಫಿಲ್ ಇನ್ ದ ಬ್ಲ್ಯಾಂಕ್ಸ್ 3 ಇದ್ದಿರ್ತಾವೆ ರೀ. ಓಕೆ, MCQ ಇದ್ದಿತ್ತು ಅಂದರೆ ಅದ್ರ ಜೊತೆಗೆ ಫಿಲ್ ಇನ್ ದ ಬ್ಲ್ಯಾಂಕ್ ಬರ್ತದೆ. ಕೆಲವು ಜನ ಏನು ಮಾಡ್ತಾರೆ ಅಂದರೆ ಎಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ ಹಾಕಬೇಕಪ್ಪ, ಅವೆಲ್ಲ ಡಿಫಿಕಲ್ಟ್ ಆಗುತ್ತೆ ಅಂತ ಹೇಳಿ ಅವರು ವೆರಿ ಶಾರ್ಟ್ ಆನ್ಸರ್ ಕ್ವಶನ್ಸ್ಗಳನ್ನು ಹಾಕ್ತಾರೆ ರೀ. ಓಕೆ, ಸೊ ಇಲ್ಲಿ ನಿಮಗೆ ಏನು ಬರ್ಬೋದು ಅಂದರೆ 7+3 ಬರ್ಬೋದು. ಸಮ್ ಕಾಲೇಜಸಲ್ಲಿ ಕೆಲವೊಂದು ಜನ ಏನು ಮಾಡ್ತಾರೆ ಅಂದರೆ 5+3+2 ಮಾಡ್ತಾರೆ. ಕೆಲವೊಂದು ಜನ ಏನು ಮಾಡ್ತಾರೆ, ಇದನ್ನು 5+3+2 ಮಾಡ್ತಾರೆ. ಇಟ್ ಈಸ್ ಡಿಪೆಂಡ್ಸ್ ಅಪಾನ್ ಯುವರ್ ಕಾಲೇಜ್ ಲೆಕ್ಚರರ್ಸ್. ಓಕೆ, ಆಮೇಲೆ ಇಲ್ಲಿ ನಿಮಗೆ B ಪಾರ್ಟಲ್ಲಿ 2 ಮಾರ್ಕ್ದು 3 ಕ್ವಶನ್ಸ್ಗಳು ಬರ್ತಾವೆ ನೋಡಿರಿ. 2 ಮಾರ್ಕಿಂದ ಎಷ್ಟು ಬರ್ತಾವೆ, 3 ಕ್ವಶನ್ಸ್. ಟೋಟಲ್ ಎಷ್ಟಾಯಿತು, 6 ಮಾರ್ಕ್ ಆಯಿತು. ಇಲ್ಲಿ ಚಾಯ್ಸ್ ಏನು ಬರೋಂಗಿಲ್ಲ ಏನ್ರಿ ಅಂದರೆ ಒಂದು ಚಾಯ್ಸ್ ಕ್ವಶನ್ ಬರ್ತದೆ ನಿಮಗೆ. 2 ಮಾರ್ಕಲ್ಲಿ ಎಷ್ಟು ಬರ್ತದೆ ರೀ, 1 ಚಾಯ್ಸ್ ಕ್ವಶನ್ ಬರ್ತದೆ. ಅದಾದ್ಮೇಲೆ 3 ಮಾರ್ಕಿಗೆ ಹೋಗೋಣ ಅಂತ. 3 ಮಾರ್ಕ್ ಅಂದರೆ ಇಲ್ಲಿ ನಿಮಗೆ 3 ಕ್ವಶನ್ಸ್ಗಳು ಕೇಳ್ತಾನೆ ನೋಡಿರಿ. 3 ಮಾರ್ಕಿಂದು 3 ಕ್ವಶನ್ಸ್, ಟೋಟಲ್ 9 ಮಾರ್ಕ್ ಕವರ್ ಆಗುತ್ತೆ ನಿಮಗೆ. ಕರೆಕ್ಟಾ? ಇಲ್ಲಿ ನಿಮಗೆ ಒಂದು ಚಾಯ್ಸ್ ಸಿಗ್ತಾ ಇದೆ. ಚಾಯ್ಸ್ ಎಷ್ಟು ಸಿಗ್ತಾ ಇದೆ ಇಲ್ಲಿ, 1. 4 ಕೊಟ್ಟಿರ್ತಾನೆ, ಅದರಲ್ಲಿ 3 ಬರೀಬೇಕು. ನೆಕ್ಸ್ಟ್ ಇವಾಗ ಏನದ ಅಂದರೆ ನಾವು 5 ಮಾರ್ಕಿಗೆ ಹೋಗೋಣ ಅಂತೀರಿ. ಓಕೆ, ಸೊ 5 ಮಾರ್ಕಿಂದ ನಿಮಗೆ 4 ಕ್ವಶನ್ಸ್ ಕೊಟ್ಟಿರ್ತಾನೆ, ರೈಟ್. ಅದರಲ್ಲಿ ಎಷ್ಟು ಬರೀಬೇಕು ನೀವು ಅಂದರೆ 3 ಬರೀಬೇಕು ನೋಡಿರಿ. 3 × 5 ಅಂದರೆ ಎಷ್ಟಾಯಿತು, 15 ಮಾರ್ಕ್ ಆಯಿತು. ಇದು ಮ್ಯಾಥ್ಸ್ ಕ್ವಶನ್ ಪೇಪರ್ ಆಯ್ತು ನೋಡಿರಿ. ಅರ್ಥ ಆಯ್ತಾ? ಏನು ಭಯ ಪಡೋಕ್ಕೆ ಹೋಗ್ಬೇಡ್ರಿ. ಇಲ್ಲಿ ನಿಮ್ಗೆ ಏನದ ಅಂತಂದರೆ 2 ಮಾರ್ಕಿನ 3 ಕ್ವಶನ್ಸ್ಗಳು ಇದ್ದಿರ್ತಾವಲ್ವ, 6 ಮಾರ್ಕ್. ಇಲ್ಲಿ ನಿಮಗೆ ಒಂದು ಚಾಯ್ಸ್ ಸಿಗುತ್ತೆ. ಮತ್ತು 3 ಮಾರ್ಕಿಂದು 3 ಕ್ವಶನ್ಸ್ ಇದ್ದಿರ್ತಾವಲ್ವ, ಇಲ್ಲಿ ನಿಮಗೆ ಒಂದು ಚಾಯ್ಸ್ ಸಿಗುತ್ತೆ. ಆಮೇಲೆ 5 ಮಾರ್ಕಿಂದು 3 ಕ್ವಶನ್ಸ್ಗಳು ಇದ್ದಿರ್ತಾವಲ್ವ, ಇಲ್ಲಿ ನಿಮಗೆ ಒಂದು ಚಾಯ್ಸ್ ಸಿಗ್ತದೆ ರೀ. ರೈಟ್. ಇವಾಗ ನಿಮ್ಗೆ ಏನು ಗೊತ್ತೈತಿ, ಇಲ್ಲಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಗೊತ್ತಾಯಿತು. ಎಷ್ಟು ಮಾರ್ಕ್ ಇರ್ತಾವ್ರಿ ಅಂತಂದರೆ ಒಟ್ಟು 40 ಮಾರ್ಕ್ ಇರ್ತಾವ್ರಿ. ಎಷ್ಟು, 40. ಇಲ್ಲಿ 10 ಮಾರ್ಕ್ ಪಾರ್ಟ್ ಎಲ್ಲಿ, ಪಾರ್ಟ್ B ಯಲ್ಲಿ 6, ಪಾರ್ಟ್ C ಯಲ್ಲಿ 9, ಪಾರ್ಟ್ D ಯಲ್ಲಿ 15. ಓಕೆ, ನೋಡೋಣವಾ ಎಷ್ಟಾಗುತ್ತಾ, 10 + 6 + 9 + 15 ಎಷ್ಟಾಗುತ್ತೆ ನೋಡಿರಿ. 10 + 15 ಅಂದರೆ 25 ಆಯಿತು. ಪ್ಲಸ್ ಒಂದು 6 ಅಂದರೆ 34, ಪ್ಲಸ್ ಒಂದು 9 ಅಂದರೆ 34, ಪ್ಲಸ್ ಒಂದು 6 ಅಂದರೆ 40 ಮಾರ್ಕ್ ಆಗ್ತದೆ ನೋಡಿರಿ. ಎಷ್ಟು ಇದ್ದಿರ್ತದೆ ರೀ ಇದು, ಫಸ್ಟ್ ಟೆಸ್ಟ್ ಕ್ವಶನ್ ಪೇಪರ್ 40 ಮಾರ್ಕಿಂದ ಇದ್ದಿರ್ತದೆ. ಟೈಮ್ ಡ್ಯೂರೇಷನ್ ಎಷ್ಟು ಇದ್ದಿರ್ತದೆ ಸರ್, ಎಷ್ಟು ಮಿನಿಟ್ ಟೈಮ್ ಕೊಡ್ತಾರೆ ಇಲ್ಲಿ ನಮಗೆ ಅಂದರೆ 1.5 ಅವರ್, ಅಂದರೆ 90 ಮಿನಿಟ್ಸ್ ಟೈಮ್ ಇದ್ದಿರ್ತದೆ ನೋಡ್ರಿ. ನಿಮಗೆ 90 ನಿಮಿಷ ಟೈಮ್ ಇದ್ದಿರ್ತದೆ. ತಾವೇನದ ಎಲ್ಲ ಕ್ವಶನ್ಸನ್ನು ಚೆನ್ನಾಗಿ ಓದಿ ಬರೀರಿ. ಮತ್ತು
ನಿಮಗೇನಾದರೂ 40ಕ್ಕೆ 40 ತೊಗೋಬೇಕಾಗಿತ್ತಪ್ಪ ಅಂದರೆ ನಂದು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನೋಡಿರಿ. ಓಕೆ, ನಾನು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಅಪ್ಲೋಡ್ ಮಾಡಿದ್ದೀನಿ, ತಾವು ನೋಡ್ಬೋದು. ನಿಮ್ಮ ಸೀನಿಯರ್ಸ್ಗಳೆಲ್ಲ ತುಂಬ ಜನ ನೋಡಿದ್ದಾರೆ, ಅವರು ಚೆನ್ನಾಗಿ ಸ್ಕೋರ್ ಮಾಡಿದ್ದಾರೆ ರೀ. ಓಕೆ, ಇನ್ನೊಂದೇನು ಅಂದರೆ ಸರ್ ಯಾರು ಕ್ವಶನ್ ಪೇಪರ್ ಪ್ರಿಪೇರ್ ಮಾಡ್ತಾರೆ ಅಂತಂದರೆ ನಿಮ್ಮ ಕಾಲೇಜಿನ ಲೆಕ್ಚರರ್ಸ್ಗಳೇ ಕ್ವಶನ್ ಪೇಪರನ್ನು ಪ್ರಿಪೇರ್ ಮಾಡ್ತಾರೆ ರೀ. ಇದು ಏನು ಅಂದರೆ ನಿಮಗೆ ಇಂಟರ್ನಲ್ ಇದ್ದಿರ್ತಾವಲ್ವ, ಇಂಟರ್ನಲ್ ಆಂತರಿಕ ಪರೀಕ್ಷೆ ಅಂತ ಕರೀತಾರಲ್ವ, 20 ಮಾರ್ಕಿಗೆ ಇದನ್ನು ಕನ್ಸಿಡರ್ ಮಾಡ್ತಾರೆ ರೀ. ಓಕೆ, ಇಂಟರ್ನಲ್ 20 ಮಾರ್ಕ್ ಇದ್ದಿರ್ತಾವಲ್ವ, ಇವಾಗ ಮ್ಯಾಥ್ಸು, ಕನ್ನಡ, ಇಂಗ್ಲೀಷ್, ಹಿಂದಿ ಅದಕ್ಕೆಲ್ಲ ಏನು ಮಾಡಕತ್ತಾರೆ 20 ಮಾರ್ಕ್ಗಳನ್ನು ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಆ 20 ಮಾರ್ಕ್ ನಿಮ್ಗೆ ಏನಾದರೂ ಬರಬೇಕಾಗಿತ್ತು ಅಂದರೆ ಇಲ್ಲಿ ನೀವು 40 ತೊಗೊಳ್ಳೇಬೇಕು ರೀ, ತುಂಬಾ ಇಂಪಾರ್ಟೆಂಟ್ ಇದೆ. ಓಕೆ, ಮ್ಯಾಥ್ಸ್ ತಿಳಿತಾ? ಇವಾಗ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಕ್ವಶನ್ ಪೇಪರ್ ಯಾವ ಥರ ಇರುತ್ತೆ ಅಂತ ನೋಡೋಣ ಅಂತ. ಇಲ್ಲಿ ನಿಮಗೆ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಮತ್ತು ಪಾರ್ಟ್ ಇ ಅಂತ ಒಟ್ಟು 5 ಪಾರ್ಟ್ಗಳು ಇದ್ದಿರ್ತಾವೆ ರೀ. ಓಕೆ, ಕೆಲವೊಂದು ಕಾಲೇಜಸಲ್ಲಿ ಇದು ವೇರಿಯೇಷನ್ ಆಗ್ಬೋದು. ಓಕೆ, ನಿಮ್ಮ ಲೆಕ್ಚರರ್ಸ್ ಏನಾದರೂ ಇದು ಫಾಲೋ ಮಾಡಲಿಲ್ಲ ಅಂತಂದರೆ ಆವಾಗ ಚೇಂಜ್ ಆಗುತ್ತೆ ರೀ. ರೈಟ್, ಮ್ಯಾಕ್ಸಿಮಮ್ ಎಲ್ಲರೂ ಇದನ್ನೇ ರೆಫರ್ ಮಾಡ್ತಾರೆ. ನಾನು ಈಗಾಗಲೇ ಹೇಳಿದ್ದೀನಿ, ಕ್ವಶನ್ ಪೇಪರ್ ಯಾರು ಪ್ರಿಪೇರ್ ಮಾಡ್ತಾರೆ ಅಂದರೆ ನಿಮ್ಮ ಕಾಲೇಜಿಂದು ಲೆಕ್ಚರರ್ಸ್ ಪ್ರಿಪೇರ್ ಮಾಡ್ತಾರೆ. ನಿಮ್ಮ ಕಾಲೇಜಿನ ಲೆಕ್ಚರರ್ಸ್ ಕ್ವಶನ್ ಪೇಪರನ್ನು ಪ್ರಿಪೇರ್ ಮಾಡ್ತಾರೆ. ಓಕೆ, ಫಿಸಿಕ್ಸ್ ನೋಡಿರಿ. ಇವಾಗ ಇಲ್ಲಿ ನಿಮಗೆ MCQ 7+3 ಫಿಲ್ ಇನ್ ದ ಬ್ಲ್ಯಾಂಕ್ ಬರ್ತಾವೆ. ಅದಾದ ಮೂಲಕ 2 ಮಾರ್ಕಿಂದು 3 ಕ್ವಶನ್ಸ್ಗಳು ಬರ್ತಾವೆ. 3 ಮಾರ್ಕಿಂದು 3 ಕ್ವಶನ್ಸ್ ಲಾಂಗ್ ಆನ್ಸರ್ದು, ಮತ್ತು ವೆರಿ ಲಾಂಗ್ ಆನ್ಸರ್ದು 5 ಮಾರ್ಕಿನ ಡೆರಿವೇಷನ್ಸ್ ಅದೇನಿದ್ದಿರ್ತಾವಲ್ವ ಅವು 5 ಮಾರ್ಕಿನ ಒಂದು ಕ್ವಶನ್ ಬರ್ತದೆ. ನ್ಯೂಮರಿಕಲ್ ಪ್ರಾಬ್ಲಮ್ಸ್, NP ಅಂತಂದರೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಅಂದರೆ ಲೆಕ್ಕಗಳಿದ್ದಿರ್ತಾವೆ, ಲೆಕ್ಕಗಳನ್ನು ಬಿಡಿಸಕ್ಕಂಥದ್ದು ಒಂದು ಕ್ವಶನ್ ಬರೀಬೇಕು ರೀ ನೀವು. ಇಲ್ಲಿ ನಿಮಗೆ ಎಷ್ಟು ಕ್ವಶನ್ಸ್ ಕೇಳಿರ್ತಾನೆ, ಒಟ್ಟು 4 ಕೇಳಿರ್ತಾನೆ, ಅದರಲ್ಲಿ 3 ಬರೀಬೇಕು. ಇಲ್ಲೂ 4 ಕೇಳಿರ್ತಾನೆ, 3 ಬರೀಬೇಕು. ಇಲ್ಲಿ 2 ಕೇಳಿರ್ತಾನೆ, 1 ಬರೀಬೇಕು. ಇಲ್ಲೂ 2 ಕೇಳಿರ್ತಾನೆ, 1 ಬರೀಬೇಕು. ನೋಡಿರಿ, ಅರ್ಥ ಆಯ್ತಾ? ಇಲ್ಲಿ ನಿಮಗೆ ಪಾರ್ಟ್ ಬಿ ಯಲ್ಲಿ 1 ಚಾಯ್ಸ್ ಸಿಗ್ತಾ ಇದೆ, ಪಾರ್ಟ್ ಸಿ ಯಲ್ಲಿ 1 ಚಾಯ್ಸ್ ಸಿಗ್ತಾ ಇದೆ, ಪಾರ್ಟ್ ಡಿ ಯಲ್ಲಿ 1 ಚಾಯ್ಸ್, ಪಾರ್ಟ್ ಇ ಯಲ್ಲಿ 1 ಚಾಯ್ಸ್ ನಿಮಗೆ ಸಿಗ್ತಾ ಇದೆ. ಓಕೆನಾ? ಸೊ ಇವಾಗ ಏನದ ನಿಮಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಎಲ್ಲದರದ್ದು ಏನು ಅಂದರೆ ನಿಮಗೆ ಕ್ವಶನ್ ಪೇಪರ್ ಪ್ಯಾಟ್ರನ್ನ ಅರ್ಥ ಆಯಿತು. ಇಲ್ಲಿ ನಿಮಗೆ ಇದೆಲ್ಲ ಎಷ್ಟು ಮಾರ್ಕಿಂದ ಇದ್ದಿರ್ತದೆ ಅಂದರೆ 35 ಮಾರ್ಕಿನ ಕ್ವಶನ್ ಪೇಪರ್ ಇದ್ದಿರ್ತದೆ. ನೋಡಿರಿ, ಎಷ್ಟು? 35 ಆಗುತ್ತೆ ಆಗಂಗಿಲ್ವ ಅಂತ ನೋಡೋಣವಾ? ಎಸ್, ಇಲ್ಲಿ ನೋಡಿರಿ, 7+3 ಅಂದರೆ 10 ಆಯಿತು, +6 +9 +5 ಎಷ್ಟಾಗುತ್ತೆ? 10 + 6 ಅಂದರೆ 16 +9 ಅಂದರೆ 25 +5 30 +5 35 ಮಾರ್ಕ್ ಆಯ್ತು. ನೋಡಿರಿ, ಕರೆಕ್ಟಾ? ಸೊ 35. ಟೈಮ್ ಡ್ಯೂರೇಷನ್ ಇದಕ್ಕೆ ಏನಂದರೆ ಸೇಮ್ ಇದ್ದಿರ್ತದೆ, 90 ಮಿನಿಟ್ಸ್ ಟೈಮ್ ಇದ್ದಿರ್ತದೆ ರೀ. ಓಕೆ, ಇನ್ನೊಂದು ಸರ್ತಿ ಹೇಳ್ತೀನಿ ನೋಡಿರಿ. ಇಲ್ಲಿ ನಿಮಗೆ MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ 7+3 ಕೆಲವೊಂದು ಕಾಲೇಜಸಲ್ಲಿ ಚೇಂಜ್ ಆಗ್ಬೋದು ಇದು. ಓಕೆ, 7+3 ಅಥವಾ 5+5 ಮಾಡ್ಬೋದು, ಅಥವಾ 5+3+2 ಮಾಡ್ಬೋದು. ಕೆಲವೊಂದು ಕಡೆ ಫಿಲ್ ಇನ್ ದ ಬ್ಲ್ಯಾಂಕ್ ಕೊಡ್ತಾನೆ, ಕೆಲವೊಂದು ಕಡೆ ಕೊಡೋಂಗಿಲ್ಲ. ನಿಮ್ಮ ಲೆಕ್ಚರರ್ಸ್ಗಳನ್ನು ಕೇಳಿ ಕನ್ಫರ್ಮ್ ಮಾಡ್ಕೋರಿ. ಆಮೇಲೆ ಶಾರ್ಟ್ ಆನ್ಸರ್, ಸಣ್ಣ ಕ್ವಶನ್ಸ್ಗಳು ಏನಿರ್ತಾವಲ್ಲ 2 ಮಾರ್ಕಿನ ಕ್ವಶನ್ಸ್ಗಳು 3 ಕೇಳ್ತಾನೆ ರೀ. ಓಕೆ, 4 ಕೇಳಿರ್ತಾನೆ, 3 ಬರೀಬೇಕು. ಲಾಂಗ್ ಆನ್ಸರ್ಗಳು 4 ಕೇಳ್ತಾನೆ, ಅದರೊಳಗೂ 3 ಬರೀಬೇಕು. ಮತ್ತು ಪಾರ್ಟ್ ಡಿ ಯಲ್ಲಿ ವೆರಿ ಲಾಂಗ್ ಆನ್ಸರ್ ಡೆರಿವೇಷನ್ಸ್ಗಳು, ಕೆಲವೊಂದು ದೊಡ್ಡ ಎಲ್ಲ ಚಿತ್ರ ಹಾಕಿ ಅದ್ರ ಬಗ್ಗೆ ಏನಾದ್ರು ಎಕ್ಸ್ಪ್ಲೇನ್ ಮಾಡೋದು ಇದ್ದಿರ್ತಾರಲ್ವ, ಅವೇನಾದ್ರು ನಿಮಗೆ 2 ಕ್ವಶನ್ ಕೇಳ್ತಾನೆ, ಅದರಲ್ಲಿ 1 ಬರೀಬೇಕು. ನ್ಯೂಮರಿಕಲ್ಸು 2 ಕೇಳ್ತಾನೆ, 1 ಬರೀಬೇಕು. ಮ್ಯಾಕ್ಸಿಮಮ್ ಎಲ್ಲರೂ ಏನಂದರೆ ಇದೇ ಒಂದು ಪ್ಯಾಟ್ರನನ್ನು ರೆಫರ್ ಮಾಡ್ತಾರೆ. ಕೆಲವೊಂದು ಕಾಲೇಜಲ್ಲಿ ಲೆಕ್ಚರರ್ಸ್ಗಳು ಇದನ್ನು ರೆಫರ್ ಮಾಡೋಂಗಿಲ್ಲ. ಓಕೆ, ಕೆಲವೊಂದು ಜನ ಅವ್ರಿಗೇನಾದರೂ ಕ್ವಶನ್ ಪೇಪರ್ ತೆಗಿಲಿಕ್ಕೆ ಡಿಫಿಕಲ್ಟ್ ಆಗ್ತಿತ್ತು ಅಥವಾ ಅವ್ರಿಗೆ ಇದ್ರ ಬಗ್ಗೆ ಗೊತ್ತಿದ್ದಿಲ್ಲ ಅಂದರೆ ಅವ್ರು ಮಾತ್ರ ಏನು ಅಂದರೆ ಸ್ವಲ್ಪ ಚೇಂಜಸ್ ಮಾಡ್ತಾರೆ ಕ್ವಶನ್ ಪೇಪರಲ್ಲಿ, ಬಟ್ ಅವ್ರು ನಿಮಗೆ ಇನ್ಫಾರ್ಮ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ನೋಡಿರಿ. ಇವಾಗ ಏನು ಅಂದರೆ ಸರ್ ಎಕ್ಸಾಮ್ ಯಾವಾಗ ನಡೀತಾವ್ರಿ ಅಂತಂದರೆ ಆಗಸ್ಟ್ 10ರಿಂದ 15 ತನಕ ಮುಗಿಬೇಕು ರೀ. ಓಕೆ, ಕೆಲವೊಂದು ಜನ ಏನಂದರೆ ಜುಲೈಯಲ್ಲೇ ತೊಗೋತಾರೆ, ಕೆಲವೊಂದು ಜನ ಏನು ಮಾಡ್ತಾರೆ ಜುಲೈಯಲ್ಲಿ ತೊಗೋತಾರೆ, ಅಥವಾ ಆಗಸ್ಟ್ ಫಸ್ಟ್ ವೀಕಲ್ಲಿ ತೊಗೋತಾರೆ. ಇಟ್ ಈಸ್ ಡಿಪೆಂಡ್ಸ್ ಅಪಾನ್ ಯುವರ್ ಕಾಲೇಜ್, ನಿಮ್ಮ ಕಾಲೇಜ್ ಮೇಲೆ ಡಿಪೆಂಡ್ ಇದ್ದಿರ್ತದೆ ರೀ. ರೈಟ್, ಅರ್ಥ ಆಯ್ತಾ? ಸೊ ಇದು ತುಂಬಾ ಇಂಪಾರ್ಟೆಂಟ್ ಅದ ರೀ, ಯಾಕಂದ್ರೆ ನಿಮಗೆ 20 ಮಾರ್ಕ್ ಏನು ಇಂಟರ್ನಲ್ ಕೊಡ್ತಾನಲ್ವ ಅದಕ್ಕೆ ಇಂಪಾರ್ಟೆಂಟ್ ಇದೆ. 20 ಇಂಟರ್ನಲ್ ಮಾರ್ಕ್ ಯಾವ ಥರ ಕೊಡ್ತಾನೆ ಅಂತಂದರೆ ಫಸ್ಟ್ ಟೆಸ್ಟ್, ಮಿಡ್ ಟರ್ಮ್ ಮತ್ತು ಸೆಕೆಂಡ್ ಟೆಸ್ಟ್ ಬೇಸ್ ಮೇಲೆ ಕೊಡ್ತಾನೆ ನೋಡಿರಿ. ಫಸ್ಟ್ ಟೆಸ್ಟ್, ಸೆಕೆಂಡ್ ಟೆಸ್ಟ್, ಮಿಡ್ ಟರ್ಮ್, ಇವು 3ರಲ್ಲಿ ಬೆಸ್ಟ್ ಆಫ್ 2 ಯಾವುದಾದ್ರೂ 2 ಕನ್ಸಿಡರ್ ಮಾಡ್ತಾರೆ ಅವರು. ಓಕೆ, ಇವು 3ರಲ್ಲಿ 2 ಕನ್ಸಿಡರ್ ಮಾಡ್ತಾರೆ. ಪ್ಲಸ್ ನಿಮಗೇನು ಅಂದರೆ ಕಾಲೇಜಲ್ಲಿ ವರ್ಕ್ ಕೊಡ್ತಾರಲ್ವ, ರೈಟಿಂಗ್ ವರ್ಕ್, ಅಸೈನ್ಮೆಂಟ್ಸ್, ಪ್ರೊಜೆಕ್ಟು, ಮಾಡಲ್ಸ್, ಅದ್ರ ಮ್ಯಾಗ ಅನ್ನೋದು ಒಂದು 10 ಮಾರ್ಕ್ ಬರ್ತಾವೆ ರೀ. ಅರ್ಥ ಆಯ್ತಾ? ಅದ್ರ ಬಗ್ಗೆ ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ತಾವು ಇನ್ನೂ ಏನಾದರೂ ನಂದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿದ್ದಿಲ್ಲ ಅಂದರೆ
ಈ ಕೂಡಲೇ ನನ್ನೊಂದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗ್ರಿ. ಓಕೆ, ಏನೇನು ಗೊತ್ತಾಯ್ತು ನಿಮಗೆ? ಎಸ್, ಫಸ್ಟ್ ಒನ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಗೊತ್ತಾಯಿತು, ಮತ್ತು ಕ್ವಶನ್ ಪೇಪರನ್ನು ಯಾರು ತೆಗಿತಾರೆ ಅಂತ ಗೊತ್ತಾಯಿತು, ರೈಟ್. ಮತ್ತು ಎಕ್ಸಾಮನ್ನು ಯಾವಾಗ ಕಂಡಕ್ಟ್ ಮಾಡ್ತಾರೆ ಅಂತ ಗೊತ್ತಾಯಿತು. ಇದರಿಂದ ಏನೇನು ಯೂಸ್ ಇದೆ ಅಂತ ಗೊತ್ತಾಯಿತು. ಇವಾಗ ಏನು ಹೇಳ್ಕೊಡ್ತೀನಪ್ಪ ಅಂದರೆ ಸಿಲೆಬಸ್. ತುಂಬ ಜನಕ್ಕೆಲ್ಲ ಏನಂದರೆ ಸಿಲೆಬಸ್ ಬೇಕಲ್ವಾ? ಸೊ ಸಿಲೆಬಸ್ ಏನಿದೆ ಅಂತ ನೋಡೋಣ ಅಂತ. ಸಿಲೆಬಸ್ ನೋಡ್ರಿ, ಫಸ್ಟ್ PUC ಅಂತ ಹೇಳಿದ್ದೀನಿ ನಾನು ಈಗಾಗಲೇ. ಅಲ್ಲಿ ಇದನ್ನು ನಾವು ಕನ್ನಡದಲ್ಲಿ ತ್ರೈಮಾಸಿಕ ಪರೀಕ್ಷೆ ಅಂತ ಕರಿತಿದ್ದೇವೆ ರೀ. ಓಕೆ, ಏನದ ಸಿಲೆಬಸ್ ನೋಡ್ರಿ, ಇದು ಫಸ್ಟ್ ಪೇಪರ್ ನೋಡ್ರಿ. ಫಸ್ಟ್ ಪೇಪರ್ ಯಾರಾದರೂ ಕನ್ನಡ ಅಥವಾ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ತೊಗೊಂಡಿದ್ರೆ ಅಂದರೆ ಅವ್ರಿಗೆ ಅಷ್ಟೇ ಇರ್ತದೆ. ಪ್ರಥಮ ತ್ರೈಮಾಸಿಕ ಪರೀಕ್ಷೆ 2024-25. ಪದ್ಯ ಭಾಗ ಏನಂದ್ರೆ ದುರ್ಯೋಧನ ವಿಲಾಪ ರನ್ನವ್ರು ಬರೆದಿರ್ತಕ್ಕಂಥದ್ದು, ಮತ್ತು ವಚನಗಳಲ್ಲಿ ಅಲ್ಲಮ್ಮ ಪ್ರಭು ಅವ್ರದ್ದು, ಗಟ್ಟಿ ವಾಳಯ್ಯ ಮತ್ತು ಅಕ್ಕ ಮಹಾದೇವಿ ಅವ್ರದ್ದು ಇದ್ದಿರ್ತದೆ. ದೇವನೊಲಿದವನ ಕುಲುವೆ ಸತ್ಕುಲಂ, ಇದು ಹರಿಹರ ಅವ್ರು ಬರೆದಿರ್ತದೆ ರೀ. ಆಮೇಲೆ ಗದ್ಯ ಭಾಗದಲ್ಲಿ ಇದು ಗಾಂಧಿ ಮತ್ತು ರಾಗಿ ಮುದ್ದೆ ಇವೆರಡು ಅದಾವ. ನಾಟಕ ವಿಭಾಗದಲ್ಲಿ ಬೋಳೆಶಂಕರ ದೃಶ್ಯ 1 ಮತ್ತು ಬೆಪ್ಪು ತಕ್ಕಡಿ 2, ನಗಬೇಕೋ ತಮ್ಮ ನಗಬೇಕೋ 3, ಜಯವು ನರಕದ ಮಾಲೀಕ ಅಂತಕ್ಕಂಥದ್ದೇನದ. ಇದಿಷ್ಟು ನಿಮಗೆ ಪ್ರಥಮ ತ್ರೈಮಾಸಿಕ ಪರೀಕ್ಷೆ ಕನ್ನಡದಲ್ಲಿ. ಅದರಲ್ಲಿ ಅದಷ್ಟೇ ಅಲ್ಲದೆ ಭಾಷಾ ಅಭ್ಯಾಸನೂ ಇದೆ ನೋಡ್ರಿ. ಭಾಷಾ ಅಭ್ಯಾಸ ಏನಿದೆ ಅಂದರೆ ಬಿಡಿಸಿ ಬರೆಯಿರಿ ಇದೆ, ಸಮಾನಾರ್ಥಕ ಪದಗಳು ಇದೆ, ಅರ್ಥ ಮತ್ತು ಅಂದರೆ ನಾನಾರ್ಥಗಳು ಬರೆಯೋದು, ಮತ್ತು ವಿರುದ್ಧ ಪದಗಳು, ಪತ್ರಲೇಖನ, ಗಾದೆ ಮಾತಿನ ವಿಸ್ತರಣೆ, ಇವೆಲ್ಲ ಏನು ಅಂತಂದರೆ ನಿಮಗೆ ಕನ್ನಡದ ಸಿಲೆಬಸ್ ಇದೆ. ನಿಮ್ಮ ಕಾಲೇಜಲ್ಲಿ ಒಂದು ಟೈಮ್ ಕನ್ಫರ್ಮ್ ಮಾಡ್ಕೋರಿ. ನಿಮ್ಮ ಲೆಕ್ಚರರ್ಸ್ಗಳನ್ನು ಕೇಳಿ ಸರ್ ಇದೇ ಅದನ್ನು ಅಥವಾ ಬೇರೆ ಇದೇನೆ ಅಂತ ಕೇಳಿ ಕನ್ಫರ್ಮ್ ಮಾಡ್ಕೊಂಡು ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡಿರಿ. ಓಕೆ, ಅದಾದ್ಮೇಲೆ ಸೆಕೆಂಡ್ ನೋಡ್ರಿ, ಇಂಗ್ಲೀಷ್ ಸಿಲೆಬಸ್ ಫಾರ್ ಫಸ್ಟ್ ಟೆಸ್ಟ್ 2024-25 ಅಂತಿದೆ. ಟೆಕ್ಸ್ಟ್ ಬುಕ್ ನೋಡ್ರಿ. ಟೆಕ್ಸ್ಟ್ ಬುಕ್ಕಲ್ಲಿ ಏನೇನು ಬರ್ತದಪ್ಪ ಅಂದರೆ ದ ಜೆಂಟಲ್ಮ್ಯಾನ್ ಆಫ್ ದ ಜಂಗಲ್ ಬರ್ತದೆ, ದ ಸ್ಕೂಲ್ ಬಾಯ್ ಬರ್ತದೆ, ಥರ್ಡ್ ಒನ್ ಅರೌಂಡ್ ಎ ಮೆಡಿಸಿನಲ್ ಕ್ರೀಪರ್ ಬರ್ತದೆ, ಓರು ಮ್ಯಾನುಷನ್. ಇವು 4 ಏನು ಅಂತಂದ್ರೆ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿಂದ ಬರ್ತದೆ. ಮತ್ತು ವರ್ಕ್ ಬುಕ್ಕಲ್ಲಿಂದ ಏನಂದ್ರೆ ಕಾಂಪ್ರಿಹೆನ್ಷನ್ ಪ್ಯಾಸೇಜ್, ಆರ್ಟಿಕಲ್ಸ್ ಆ್ಯಂಡ್ ಪ್ರಿಪೋಸಿಷನ್ಸ್ ಬರುತ್ತೆ, ವರ್ಬ್ಸ್ ಬರುತ್ತೆ, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಬರ್ತದೆ, ಕರೆಕ್ಷನ್ ಆಫ್ ಸೆಂಟೆನ್ಸಸ್ ಬರ್ತದೆ, ವರ್ಡ್ ಆರ್ಡರ್ ಬರ್ತದೆ. ಅದಾದ ಮೂಲಕ ಹೋಮೋನಿಮ್ಸ್ ಬರ್ತದೆ, ಹೋಮೋಫೋನ್ಸ್ ಬರ್ತದೆ, ಕ್ವಶನ್ ಟ್ಯಾಗ್ಸ್, WH ಕ್ವಶನ್ಸ್, ಡೂ ಫಾರ್ಮ್ಸ್. ಇವೆಲ್ಲ ಏನು ಅಂದರೆ ನಿಮಗೆ ಇಂಗ್ಲೀಷ್ ಒಂದು ಫಸ್ಟ್ ಟೆಸ್ಟಿಗೆ ಬರ್ತಕ್ಕಂಥ ಸಿಲೆಬಸ್ ಇದೆ ರೀ. ಒನ್ ಟೈಮ್ ನೀವೇನದ ಕನ್ನಡ ಇಂಗ್ಲೀಷ್ ಇವೆರಡೂ ನಿಮ್ಮದು ಲೆಕ್ಚರರ್ಸ್ಗಳನ್ನು ಕೇಳ್ಕೊಡಿ ಸಿಲೆಬಸ್ ಏನದ ಅಂತ. ಅವ್ರೇನಾದರೂ ಇದೆ ಅಂತಂದರೆ ಇದನ್ನು ಅಭ್ಯಾಸ ಮಾಡಿರಿ, ಇಲ್ಲ ಬೇರೆದಿದೆ ಅಂದರೆ ಅದನ್ನು ಅಭ್ಯಾಸ ಮಾಡಿರಿ. ಓಕೆ, ಇದೇನಂದರೆ ಕಾಲೇಜ್ ಮೇಲೆ ಸ್ವಲ್ಪ ಡಿಪೆಂಡ್ ಇದ್ದಿರ್ತದೆ. ಅವರು ಏನು ಕೊಡ್ತಾರೆ ಅದ್ರ ಮ್ಯಾಗೆ ಕ್ವಶನ್ ಪೇಪರ್ಗಳನ್ನು ಅವರೇ ತೆಗಿತಾರೆ. ಓಕೆ, ಹಿಂದಿ ನಂಗೆ ಓದ್ಲಿಕ್ಕೆ ಬರೋಂಗಿಲ್ಲ, ಆಲ್ರೆಡಿ ಇಲ್ಲಿ ಏನದ ಹಿಂದಿ ಇದೆ, ನೋಡ್ಕೋರಿದ್ದೆಲ್ಲ. ಓಕೆ, ನೆಕ್ಸ್ಟ್ ಯಾವ ಲ್ಯಾಂಗ್ವೇಜ್ ಇದೆ ರೀ? ಉರ್ದು ಇದೆ ನೋಡ್ರಿ, ಉರ್ದುನೂ ಓದ್ಕೋರಿ. ನಂಗೆ ಉರ್ದು ಓದಕ್ಕೆ ಬರೋಂಗಿಲ್ಲ. ಅದಾದ್ಮೇಲೆ ಸಂಸ್ಕೃತ ಇದೆ, ಸಂಸ್ಕೃತನೂ ನೋಡ್ಕೊಳ್ರಿ ಏನಿದೆ ಸಿಲೆಬಸಲ್ಲಿ ಅಂತ. ಓಕೆ, ಆಪ್ಷನಲ್ ಕನ್ನಡ, ಯಾರಾದರೂ ಆಪ್ಷನಲ್ ಕನ್ನಡ ತೊಗೊಂಡಿದ್ರಿ ಅಂತಂದರೆ ಅವರಿಗೂ ಸಹ ಏನದ ಇಲ್ಲಿ ಸಿಲೆಬಸ್ ಕೊಟ್ಟಿದ್ದಾನೆ, ನೋಡ್ಕೋರಿ. ಓಕೆ, ಅದಾದ್ಮೇಲೆ ಹಿಸ್ಟ್ರಿ ನೋಡ್ರಿ. ಯಾರೆಲ್ಲ ಹಿಸ್ಟ್ರಿ ಬ್ಯಾಕ್ಗ್ರೌಂಡಲ್ಲಿ ಇದ್ದೀರಿ ಅಥವಾ ಹಿಸ್ಟ್ರಿನ ಓದ್ತಾ ಇದ್ದೀರಿ, ಆರ್ಟ್ಸ್ ಮಾಡಿದವರು, ಅವ್ರದ್ದು ಸಿಲೆಬಸ್ ಇದೆ, ಓದ್ಕೊಳ್ರಿ, ನೋಡ್ಕೊರಿ ಇದನ್ನು. ಇತಿಹಾಸ ಇದು ಕನ್ನಡದಲ್ಲಿದೆ, ಇಂಗ್ಲೀಷಲ್ಲಿದೆ, ಇದು ಕನ್ನಡದಲ್ಲಿದೆ ನೋಡ್ರಿ. ಸಿಲೆಬಸ್ ಏನದ ನೋಡ್ಕೊಳ್ರಿ. ಮತ್ತು ಇನ್ನೂ ಯಾರಾದರೂ ನನ್ನ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂದರೆ ಈ ಕೂಡಲೇ ಜಾಯ್ನ್ ಆಗ್ರಿ. ನನ್ನ ಚಾನಲಿಗೆ ಏನಾದರೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗ್ರಿ. ಅರ್ಥಶಾಸ್ತ್ರ ನೋಡ್ರಿ, ಪ್ರಥಮ ತ್ರೈಮಾಸಿಕಕ್ಕೆ ಏನದ ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರ ಇದೆ, ಭಾರತದ ಆರ್ಥಿಕ ಅಭಿವೃದ್ಧಿ ಇದೆ ನೋಡ್ರಿ. ನೆಕ್ಸ್ಟ್ ಒನ್ ನೋಡ್ರಿ, ಜಿಯೋಗ್ರಫಿ ಭೂಗೋಳಶಾಸ್ತ್ರ ಸಿಲೆಬಸ್ ಕೊಟ್ಟಿದ್ದಾನೆ, ನೋಡ್ಕೋರಿ. ಓಕೆ, ಅದಾದ್ಮೇಲೆ ಸೋಷಿಯಾಲಜಿ ಅಂದರೆ ಸಮಾಜಶಾಸ್ತ್ರ ಇದ್ದಿರ್ಬೋದು, ಅದರದ್ದು ಸಿಲೆಬಸ್ ಕೊಟ್ಟಿದ್ದಾನೆ, ನೋಡ್ಕೋರಿ. ಓಕೆ, ಚಾಪ್ಟರ್ 1 and 2 ಅಂತಿದೆ ನೋಡ್ರಿ. ಪೊಲಿಟಿಕಲ್ ಸೈನ್ಸ್ ರಾಜ್ಯಶಾಸ್ತ್ರ ಅಥವಾ ರಾಜಕೀಯ ಶಾಸ್ತ್ರ ಇದಿರ್ಬೋದು, ಇದು ಅದರದ್ದು ಸಿಲೆಬಸನ್ನು ನೋಡ್ರಿ. ಅಕೌಂಟೆನ್ಸಿ ಸಿಲೆಬಸ್ ಇದೆ ನೋಡ್ರಿ. ಯಾರೆಲ್ಲ ಕಾಮರ್ಸ್ ಅವರು, ಆರ್ಟ್ಸ್ ಅವರು ಇದ್ದೀರಿ ಅವರು ಸಹ ಏನದ ಈ ಒಂದು ವಿಡಿಯೋ ನೋಡಿ ಸಿಲೆಬಸನ್ನು ಬರ್ಕೊಂಡು ಅಭ್ಯಾಸನ ಮಾಡಿರಿ. ಸ್ಟ್ಯಾಟಿಸ್ಟಿಕ್ಸ್,
ಇವಾಗ ಬಂತು ನೋಡ್ರಿ ಫಿಸಿಕ್ಸ್. ಓಕೆ, ಫಿಸಿಕ್ಸಲ್ಲಿಂದ ನೋಡ್ರಿ ಏನಿದೆ, ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್ ಇದೆ, ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್ ಇದೆ, ಮೋಷನ್ ಇನ್ ಎ ಪ್ಲೇನ್, ಲಾಸ್ ಆಫ್ ಮೋಷನ್ ಇದೆ ನೋಡ್ರಿ. ಇದೆಲ್ಲ ಏನಂದರೆ ನಿಮ್ಮದು ಫಸ್ಟ್ ಟೆಸ್ಟಿಂದು ಸಿಲೆಬಸ್ ಇದೆ. ಓಕೆ, ನೆಕ್ಸ್ಟ್ ಕೆಮಿಸ್ಟ್ರಿ ಬಂತು ನೋಡ್ರಿ. ಸಮ್ ಬೇಸಿಕ್ ಕಾನ್ಸೆಪ್ಟ್ ಆಫ್ ಕೆಮಿಸ್ಟ್ರಿ, ಸಮ್ ಬೇಸಿಕ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ಅಪ್ ಟು ಹೈಯರ್ ಕಾನ್ಜುಗೇಷನ್ ಎಫೆಕ್ಟ್ ಅಂತ ಇದೆ ನೋಡ್ರಿ. ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಆ್ಯಂಡ್ ಪೀರಿಯೋಡಿಕ್ ಪ್ರಾಪರ್ಟೀಸ್ ತನಕ ಬರ್ತದೆ. ಒನ್ ಟೈಮ್ ನಿಮ್ಮ ಲೆಕ್ಚರರ್ಸ್ಗಳನ್ನು ಕೇಳಿ ಕನ್ಫರ್ಮನ್ನು ಮಾಡ್ಕೊಳ್ರಿ. ಅದಾದ್ಮೇಲೆ ಬಂತು ನೋಡ್ರಿ ಮ್ಯಾಥಮೆಟಿಕ್ಸ್, ಸೆಟ್ಸ್, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್, ಕಾಂಪ್ಲೆಕ್ಸ್ ನಂಬರ್ಸ್ ಆ್ಯಂಡ್ ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಅಪ್ ಟು ಎಕ್ಸಸೈಸ್ 4.1 ಅಂತಿದೆ. ನಾನು ಎಲ್ಲ ಸೆಟ್ಸ್, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್, ಕಾಂಪ್ಲೆಕ್ಸ್ ನಂಬರ್ಸ್ ಆ್ಯಂಡ್ ಕ್ವಾಡ್ರಾಟಿಕ್ ಇಕ್ವೇಷನ್ದು ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಸಾಲ್ಯೂಷನ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ರೀ. ಓಕೆ, ತಾವೇನಾದರೂ ನೋಡಿದಿಲ್ಲ ಅಂದರೆ ಈ ಕೂಡಲೇ ನೋಡ್ರಿ. ಎಷ್ಟೇ ಸಿಲೆಬಸ್ ಇದೆ, ಡೆಫಿನೆಟ್ಲಿ ನಿಮಗೆ 40ಕ್ಕೆ 40 ಫಿಕ್ಸ್ ಬಂದೇ ಬರ್ತದೆ. ಎಲ್ಲ ವಿಡಿಯೋಗಳನ್ನು ಚೆನ್ನಾಗಿ ನೋಡಿ ಪ್ರಾಕ್ಟೀಸ್ ಮಾಡಿರಿ. ಅದಾದ್ಮೇಲೆ ಬಯಾಲಜಿ ನೋಡ್ರಿ. ದ ಲಿವಿಂಗ್ ವರ್ಲ್ಡ್, ಬಯಾಲಜಿಕಲ್ ಕ್ಲಾಸಿಫಿಕೇಷನ್, ಪ್ಲ್ಯಾಂಟ್ ಕಿಂಗ್ಡಮ್, ಅನಿಮಲ್ ಕಿಂಗ್ಡಮ್, ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲ್ಯಾಂಟ್ಸ್ ಅಪ್ ಟು ಲೀಫ್ 5.3.3 ತನಕ ಇದೆ. ಅಲ್ಲಿ ತನಕ ಪ್ರಿಪೇರ್ ಆಗ್ರಿ. ಓಕೆ, ಅದಾದ್ಮೇಲೆ ಎಲೆಕ್ಟ್ರಾನಿಕ್ಸ್ ಇದೆ. ತುಂಬ ವಿದ್ಯಾರ್ಥಿಗಳು ಎಲೆಕ್ಟ್ರಾನಿಕ್ಸ್ ಕೇಳ್ತೀರಿ. ಎಲೆಕ್ಟ್ರಾನಿಕ್ಸ್ ಸಿಲೆಬಸ್ ಏನದ ನೋಡ್ಕೊಳ್ರಿ, ಇಲ್ಲಿದೆ ನೋಡ್ರಿ ಆಲ್ರೆಡಿ. ಓಕೆ, ಐ ಥಿಂಕ್ ಎಸ್, ಬೇಸಿಕ್ ಮ್ಯಾಥಮೆಟಿಕ್ಸ್ ಒಂದಿದೆ ನೋಡ್ರಿ. ಬೇಸಿಕ್ ಮ್ಯಾಥ್ಸ್ ಏನಿದೆ ಅಂದರೆ ನಂಬರ್ ಥಿಯರಿ, ಥಿಯರಿ ಆಫ್ ಇಂಡೈಸಸ್, ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್, ಆ್ಯಂಗಲ್ಸ್ ಆ್ಯಂಡ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್, ಕೋಆರ್ಡಿನೇಟ್ ಸಿಸ್ಟಮ್ ಇನ್ ಪ್ಲೇನ್ ಅಂತ ಇದೆ. ಓಕೆ, ಸೊ ಯಾರೂ ಭಯಪಡಕ್ಕೆ ಹೋಗ್ಬೇಡ್ರಿ. ನಾನದ ನಿಮಗೆ ಎಲ್ಲ ರೀತಿಯಿಂದ ಹೇಳ್ಕೊಡ್ತೀನಿ ಅಂತ, ಸ್ಪೆಷಲಿ ಮ್ಯಾಥಮೆಟಿಕ್ಸ್ ಎಲ್ಲವನ್ನು ಹೇಳ್ಕೊಡ್ತೀನಿ. ತಾವೇನದ ಚೆನ್ನಾಗಿ ಇದನ್ನು ಪ್ರಾಕ್ಟೀಸ್ ಮಾಡಿರಿ. ಓಕೆ, ಕಂಪ್ಯೂಟರ್ ಸೈನ್ಸ್ ಏನದ ಇಲ್ಲಿ ನಿಮಗೆ ಬ್ಲೂ ಪ್ರಿಂಟು ಕೊಟ್ಟಿದ್ದಾನೆ, ನೋಡ್ರಿ ಒಂದು ಟೈಮ್. ಓಕೆ, ಅರ್ಥ ಆಯ್ತಲ್ವಾ? ಎಸ್, ತಮಗೇನಾದರೂ ಡೌಟ್ ಇದ್ದಿತ್ತು ಅಂದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಸಹ ತಾವು ಕೇಳ್ಬೋದು. ಓಕೆ, ಸೊ ಈ ಒಂದು ವಿಡಿಯೋನ ತಾವು ಇಷ್ಟು ತನಕ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ನೀವು ಇದೇ ಥರ ಏನದ ವಿಡಿಯೋಗಳನ್ನು ನೋಡ್ತಾ ಇರ್ರಿ, ಸಪೋರ್ಟ್ ಮಾಡ್ತಾ ಇರ್ರಿ. ಇನ್ನೂ ಯಾರಾದರೂ ನಂದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗಿದ್ದಿಲ್ಲ ಅಂದರೆ ಈ ಕೂಡಲೇ ಜಾಯಿನ್ ಆಗ್ರಿ. ಅಲ್ಲಿ ನಾನು ಏನದ ಎಲ್ಲ ವಿಡಿಯೋದು ಲಿಂಕ್ಗಳನ್ನು ಕಳಿಸ್ತೀನಿ ಅಂತ್ರಿ. ಓಕೆ, ಸೊ ಯಾರೂ ಭಯಪಡಕ್ಕೆ ಹೋಗ್ಬಿಡ್ರಿ, ಎಲ್ಲರೂ ಚೆನ್ನಾಗಿ ಸ್ಕೋರ್ ಮಾಡ್ತೀರಿ. ಇವಾಗ ಫಸ್ಟ್ PUC ಬಂದಿರಿ ಅಲ್ವಾ, ತುಂಬ ವಿದ್ಯಾರ್ಥಿಗಳು ಕನ್ನಡ ಮೀಡಿಯಮಿಂದ ಬಂದಿರೋದ್ರಿಂದ, ಗ್ರಾಮೀಣ ಭಾಗದಿಂದ ಬಂದಿರೋದ್ರಿಂದ ತಮಗೆಲ್ಲ ಅಂದರೆ ತುಂಬ ಕನ್ಫ್ಯೂಷನ್ಸ್ ಇದ್ದಿರ್ತದೆ, ಭಯ ಇದ್ದಿರ್ತದೆ. ಯಾರೂ ಭಯ ಪಡಕ್ಕೆ ಹೋಗ್ಬೇಡ್ರಿ. ನಂದು ಎಲ್ಲ ವಿಡಿಯೋಗಳನ್ನು ತಾವು ನೋಡಿರಿ. ಡೆಫಿನೆಟ್ಲಿ ನಿಮಗೇನದಂದರೆ ಈಸಿಯಾಗಿ 40ಕ್ಕೆ 40 ಅಂಕಗಳು ಗಣಿತದಲ್ಲಿ ಬಂದೇ ಬರ್ತಾವ್ರಿ. ಓಕೆ, ಸೊ ಈ ಒಂದು ವಿಡಿಯೋನ ತಾವು ಇಷ್ಟು ತನಕ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಮತ್ತೇನದ ನಾನು ಮುಂದಿನ ಒಂದು ವಿಡಿಯೋಲಿ ಭೇಟಿ ಆಗ್ತೀನಂತ. ಥ್ಯಾಂಕ್ ಯು ಸೋ ಮಚ್.